ಹಾಯ್ ಕೊನೆಗೂ ನಂದು ಎಕ್ಸಾಮ್ ಮುಗೀತು 25 ತಾರೀಕು 3ನೇ ಶಿಫ್ಟ್ ಇತ್ತು ಬೆಳಗಾವದಾಗ ಎಕ್ಸಾಮ್ ಮುಗಿಸಿ ಬಂದೀನಿ. ನಂಗೆ ಆ್ಯಕ್ಚುಲಿ ವಿಡಿಯೋ ಮಾಡ್ಬೇಕಂತಿರಲಿಲ್ಲ. ಭಾಳ ಜನ ಕೇಳ್ತಿದ್ರಿ ಹೆಂಗಾಯ್ತು ನಿಮ್ಮ ಪೇಪರ್ ಹೆಂಗಾಯ್ತು ಎಷ್ಟು ಅಟೆಂಪ್ಟ್ ಮಾಡ್ರಿ ಏನೇನಿತ್ತು ಹೆಂಗಿತ್ತು ಕ್ವಶನ್ಸ್. ಸೊ ಕ್ವಶನ್ಸ್ ಅಂತೂ ನಾನು ಏನು ಹೇಳಿಲ್ಲ, ಮೊದಲು ಯಾವ ಬಂದವ. ಬಟ್ ಒಂದು ಏನಪ್ಪ ಅಂತಂದ್ರೆ ಭಾಳ ಜನ ಹೇಳ್ತಿರ್ತೀರಿ ನನಗೆ ಎಕ್ಸಾಮ್ದಾಗ ಟೈಮ್ ಶಾರ್ಟೇಜ್ ಆಯಿತು, ಟೈಮ್ ಸಾಲಿಲ್ಲ ಅಂತೇಳಿ. ನಾನು ನಿಮ್ಗೆ ಮುಂಚೆ ಕೂಡ ಹೇಳ್ತಿದ್ದೆ ಪ್ರತಿ ಸಲ ನಂದು ಎಕ್ಸಾಮ್ ಏನಾದ್ರು ಪೂರ ಡೀಟೇಲ್ಸ್ ಹೇಳ್ತನು. ಬಟ್ ನಾನು ನೆನಪಿಟ್ಕೋರಿ, ನೀವು ಯಾವಾಗಲೂ ಯಾವುದೋ ಒಂದು ಎಕ್ಸಾಮ್ ಪ್ರಿಪೇರ್ ಆಗತ್ತಾರ ಮೊದಲ ಮಾಕ್ ಟೆಸ್ಟ್ ಕೊಡ್ರಿ. ನಾನು ನಿಮಗೆ ಯಾವಾಗಲೂ ಹೇಳ್ಕೊಂಡು ಬಂದಿದ್ದೆ ಮಾಕ್ ಟೆಸ್ಟ್ ಕೊಡ್ರಿ. ಮಾಕ್ ಟೆಸ್ಟ್ ಕೊಡೋದ್ರಿಂದ ನಿಮ್ಗೆ ಸ್ಪೀಡ್ ಇಂಪ್ರೂವ್ ಆಗುತ್ತೆ, ಅಕ್ಯುರಸಿ ಇಂಪ್ರೂವ್ ಆಗುತ್ತೆ. ಮಾಕ್ ಟೆಸ್ಟ್ ಕೊಡ್ರಿ, ಹೆಂಗೆ ಅಟೆಂಡ್ ಮಾಡ್ಬೇಕಂತ ಗೊತ್ತಾಗುತ್ತಾ. ಆದ್ರೂ ಕೂಡ ಭಾಳ ಜನ ನೀವು ಮಾಕ್ ಟೆಸ್ಟ್ ಕೊಟ್ಟೇ ಇಲ್ಲ. ಹಾಗಾಗಿ ನಿಮ್ಗೆ ಎಕ್ಸಾಮ್ದಾಗ ಭಾಳ ಜನರಿಗೆ ಟೈಮ್ ಶಾರ್ಟೇಜ್ ಆಯಿತು. ಇನ್ನು ನನಗೆ ಕೇಳ್ರೆ ನನಗೊಂದು ಆಲ್ಮೋಸ್ಟ್ ಒಂದು ಅರ್ಧ ತಾಸು ಮೇಲೆ ಎಕ್ಸ್ಟ್ರಾ ಟೈಮ್ ಇತ್ತು ಅನ್ಕೋರಿ. ಅಷ್ಟು ಟೈಮ್ ಉಳಿದಿತ್ತು ಅಂತೇಕ. ಸರಿ ನಾನು ಎಲ್ಲ ಪೂರ ಟೈಮ್ ಏನು ಮಾಡಿ ಡೀಟೇಲ್ಸ್ ಹೇಳ್ತೀನಿ. ಬಟ್ ನೆನಪಿರಲಿ, ಮಾಕ್ ಟೆಸ್ಟ್ ಕೊಡ್ರಿ. ಮತ್ತು ನೀವು ಮಾಕ್ ಟೆಸ್ಟ್ ಕೊಡಾಕ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಹೇಳಿ ನಿಮಗೆ ಕನ್ನಡದಾಗ ಕ್ವಶನ್ ಪೇಪರ್ ಸಿಗಬೇಕು, ಇಂಗ್ಲೀಷಾಗ ಸಿಗಬೇಕು, ಮರಾಠಿ, ಹಿಂದಿ, ತೆಲುಗು, ತಮಿಳ್, ಮಲಯಾಳಂ ನಿಮಗೆ ಯಾವುದೇ ಬೇಕಾದ ಭಾಷೆದಾಗ ಸಿಗ್ತಾವ. ಹಳೆ ಕ್ವಶನ್ ಪೇಪರ್ ಆಗಿರೋದು, ಮಾಕ್ ಟೆಸ್ಟ್ ಆಗಿರ್ಬೋದು, ಎಲ್ಲ ಸಿಗ್ತಾವ. ಎಲ್ಲಿ ಸಿಗ್ತಾವ? ಟೆಕ್ಸ್ಟ್ ಬುಕ್ ಆ್ಯಪ್ದಾಗ. ಟೆಕ್ಸ್ಟ್ ಬುಕ್ ಆ್ಯಪ್ ಐತೆ. ನಾನು ಲಿಟ್ರಲಿ ಹೇಳ್ತಾನು, ನಾ ಎಕ್ಸಾಮ್ ನಾನು ಪ್ರಿಪ್ರೇಷನ್ ನಮಗೆಲ್ಲ ಹೇಳ್ತೀನಿ, ಯಾವುದೂ ಕೋಚಿಂಗ್ ಮಾಡಿಲ್ಲ, ಏನು ಮಾಡಿಲ್ಲ. ಬಟ್ ನಾ ಯಾವಾಗಲೂ ಬಳಸ್ತಿದ್ದೆ ಯಾವುದು ಅಂದ್ರೆ ಟೆಕ್ಸ್ಟ್ ಬುಕ್ ಆ್ಯಪ್. ಟೆಕ್ಸ್ಟ್ ಬುಕ್ ಆ್ಯಪ್ನಾಗ ನಿಮಗೆ ಇಂಡಿಯಾದಾಗ ಎಷ್ಟು ಎಕ್ಸಾಮ್ ನಡೀತಾವಲ್ಲ, ಪ್ರತಿಯೊಂದು ಎಕ್ಸಾಮ್ದು ನಿಮಗೆ ಮಾಕ್ ಟೆಸ್ಟ್ ಸಿಗ್ತಾವ ಟೆಕ್ಸ್ಟ್ ಬುಕ್ ಆ್ಯಪ್ನಾಗ. ಪ್ರತಿಯೊಂದ್ರದ್ದು ಹಳ್ಳಿ ಕ್ವಶನ್ ಪೇಪರ್ ಸ್ಟೇಟ್ ಗೌರ್ಮೆಂಟ್ ಹಿಡಿದು ಸೆಂಟ್ರಲ್ ಗೌರ್ಮೆಂಟ್ ಹಿಡಿದು ಯಾವ್ದು ಬೇಕಾದ ಸ್ಟೇಟ್ ಎಕ್ಸಾಮ್ ಇಡ್ರಿ, ಯಾವ್ದು ಬೇಕಾದ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಇಡ್ರಿ, ಎಲ್ಲ ಥರದ್ದು ಮಾಕ್ ಟೆಸ್ಟ್ ನಿಮಗೆ ಟೆಕ್ಸ್ಟ್ ಬುಕ್ ಆ್ಯಪ್ನಾಗ ಸಿಗ್ತಾವ. ಮತ್ತು ಇನ್ನೊಂದು ಆಫರ್ ಐತಿ, ನಿಮಗೆ ಇದನ್ನ ಹೇಳೋದು ಬರ್ತೆ, ಮಿಸ್ ಮಾಡ್ಕೊಬೇಡ್ರಿ. ಯಾರ್ಯಾರು ನೀವು ಭಾಳ ಜನ ಅಂತಿರ್ತಿರ್ಲಿ ಇಲ್ಲ ಅದ್ರ ಪೇ ಮಾಡೋದೈತಿ ನಿಮ್ಗೆ 28 ತಾರೀಕು ರಾತ್ರಿ ಐತಿ ಆಫರ್. ರಾತ್ರಿ 12ರಿಂದ 1 ಗಂಟೆ ಮಟ್ಟ ಆಫರ್ ಐತಿ. ಬರೀ ₹263 ನಿಮ್ಗೆ ಟೆಕ್ಸ್ಟ್ ಬುಕ್ದಾಗ ಪಾಸ್ ಪರ್ ಸಿಗುತ್ತೆ. ನೀವು ಪಾಸ್ ಪ್ರಿಂಟರ್ ಸಿಕ್ತಂದ್ರೆ ಅವ್ರ ಆಪ್ದಾಗ ಎಷ್ಟು ಕ್ವಶನ್ ಪೇಪರ್ ಅದಾವಲ್ಲ, ಅವ್ರ ಮಟ್ಟವಾಗಿರಲಿ, ಹಳಿ ಕ್ವಶನ್ ಪೇಪರ್ ಆಗಿರಲಿ, ಪ್ರತಿಯೊಂದು ಕೂಡ ಸಿಗ್ತಾವ. ಒಂದು ವರ್ಷ ಮಟ್ಟ ಎಷ್ಟು ಹೇಳ್ರಿ, ಒಂದು ತಿಂಗಳಲ್ಲ, ಒಂದು ವರ್ಷ ಮಟ್ಟ ₹263. ಒಂದು ವರ್ಷ ಮಟ್ಟ ನಿಮಗೆ ಎಲ್ಲ ಕ್ವಶನ್ ಪೇಪರ್ ಫ್ರೀ ಸಿಗ್ತಾವ. ಎಷ್ಟು ಬೇಕಾದ್ರೆ ಮಾಕ್ ಟೆಸ್ಟ್ ಹಾಕ್ಬೋದು, ಏನು ಬೇಕಾದ್ ಮಾಡ್ಬೋದು. ಪೂರಾ ಎ ಟು ಜೆಡ್ ಎಷ್ಟು ಗೌರ್ಮೆಂಟ್ ಎಕ್ಸಾಮ್ ಅದಾವ, GD ರೀ, ಗ್ರೂಪ್ ಡಿ ರೀ, ಅಂಡರ್ ಗ್ರಾಜುಯೇಟ್, SSC, CGL, CHL, MTS ಎಲ್ಲ ಎಕ್ಸಾಮ್ ಹಿಡ್ಕೊಂಡು ಬ್ಯಾಂಕಿಂಗ್ ಎಲ್ಲ ಹಿಡಿದು ಎಲ್ಲನೂ ಸಿಗ್ತಾವ. ಒಂದು ವರ್ಷ ಮಟ್ಟ ನಿಮ್ಮ ರಿಚಾರ್ಜ್ ರೇಟು ಇದಕ್ಕೆ ಹೆಚ್ಚಿರುತ್ತೆ. ಅದಕ್ಕೆ ಕಡಿಮೆ ಐತಿ. ನಾನು ಇದಕ್ಕೆ ಹೆಚ್ಚು ರೇಟ್ ಕೊಟ್ಟಿದ್ದೆ. ಬಟ್ ಇವಾಗ ಡಿಸ್ಕೌಂಟ್ ಕೊಟ್ಟಾರ, ಮಿಸ್ ಮಾಡ್ಕೋಬೇಡ್ರಿ. ರಾತ್ರಿ 12 ಗಂಟೆಗೆ ಐತಿ. 28 ತಾರೀಕು ರಾತ್ರಿ 12ರಿಂದ 1 ಗಂಟೆ ಮಟ್ಟ ಬರೀ ₹263 ಪವರ್ ಪ್ಲೇ ಸೇಲ್ ಅಂತ ಇರುತ್ತೆ. ನೋಡ್ಕೊರಿ ಆಪ್ನಾಗ ಪವರ್ ಪ್ಲೇ ಸೇಲ್ ಅಂತ ಇರುತ್ತೆ. ಅಲ್ಲಿ ಹೋಗಿ ಬೈ ಮಾಡ್ರಿ. ₹263 ಭಾಳ ಖರ್ಚಲ್ಲ. ಒಂದು ಯಾವುದೋ ಕೋರ್ಸ್ ಹೋಗ್ತಿರ್ತೀರಿ, ₹1000, ₹2000, ₹3000 ಕೊಟ್ಟ ಕೋಚಿಂಗ್ 20,000 ಗಂಟಲೆ ಕೊಡ್ತಿರ್ತೀರಿ. ₹263 ಒಂದು ವರ್ಷದ ಮಟ್ಟ ಪ್ರತಿಯೊಂದು ಎಲ್ಲ ಎಕ್ಸಾಮ್ದು ಸೇರಿ ನಿಮ್ಗೆ ಕ್ವಶನ್ ಪೇಪರ್ ಸಿಗ್ತಾವ. ಮಿಸ್ ಮಾಡ್ಕೋಬೇಡ್ರಿ, ಬೈ ಮಾಡ್ರಿ. ಸರಿ ಬಿಡ್ರಿ, ಸಾಕೆ ನಾ ಹೇಳಿದ್ದೆ ಟೆಕ್ಸ್ಟ್ ಬುಕ್ ಬಗ್ಗೆ ತೋರಿ ಭಾಳ ಚಲೋ ಐತಿ. ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ತೀನಿ. ಇನ್ನು ನಮ್ಮ ಇಷ್ಟ ತೊಗೊಳ್ಬಿಡೋದು. ಯಾರು ಯೂಸ್ ಮಾಡೋರು ಕೇಳ್ರಿ, ನನ್ನ ಮಾತು ಕೇಳ್ಬಿಡ್ರಿ. ಯಾರು ಯೂಸ್ ಮಾಡ್ತಿರ್ತಾರೆ ಅವ್ರನ್ನ ಹೋಗಿ ಕೇಳ್ರಿ ಹೆಂಗೈತೆ ಅಂತೇಳಿ ಟೆಕ್ಸ್ಟ್ ಬುಕ್ ಆ್ಯಪ್. ಆದ್ಮೇಲೆ ನೀವು ಬೈ ಮಾಡ್ರಿ. ಸರಿ, ನಾನು ಎಕ್ಸಾಮ್ ಬಗ್ಗೆ ಬರ್ತೀನಿ ಅಂತ ಪೂರಾ ಸ್ಟಾರ್ಟ್ ಮಾಡ್ತಾನೆ ಕೇಳ್ರಿ. ಭಾಳ ಕೆಟ್ಟ ಹೊಲಸಾಯ್ತು. ಆ್ಯಕ್ಚುಲಿ ನಾ ಎಕ್ಸಾಮ್ಗೆ ಜಲ್ದಿನೇ ಹೋಗಿದೆ, ಬಟ್ ಬೆಳಗಾವ್ದಾಗಿತ್ತು ಎಕ್ಸಾಮ್. ಸಿಕ್ಕಾಪಟ್ಟೆ ಲೇಟ್ ಮಾಡಿ ಹೋದೆ. ಎಕ್ಸಾಮ್ ಸೆಂಟರ್ 2 ನಿಮಿಷ ಇತ್ತು, ಅವಾಗ ಹೋಗಿ ಎಂಟ್ರಿ ಆಗೀನಿ. ಒಂದು ಸ್ವಲ್ಪ ಹಿಂದೆ ಮುಂದೆ ಆಗಿರೋಣ ಎಕ್ಸಾಮ್ ಮಿಸ್ ಮಾಡ್ಕೊಂತ ಇದ್ದೆ, ಅಷ್ಟು ಲೇಟ್ ಆಗಿತ್ತು. ಲಾಸ್ಟಿಗೆ ಒಂದು ಯಾವುದೋ ಆಟೋ ಬಾಡಿಗೆ ಮಾಡ್ಕೊಂಡು ಸೆಂಟ್ರ್ ಮಟ್ಟ ಹೋಗಿ ₹120 ಕೊಟ್ಟು ಎಲ್ಲ ₹10, ₹20 ಹೋಗೋ ಜಾಗಕ್ಕೆ ₹120 ಕೊಟ್ಟು ಹೋಗಿನಿ. ಹಂಗೇನೋ ಆಯಿತು. ಸರಿ, ಎಕ್ಸಾಮ್ದಾಗ ಹೋದ್ನಿ. ಕೂತೆ ಆ ಕಡೆ ನೋಡಿದೆ, ಯಾರು ನಾನು ನೋಡಿದ್ರೆ ವಿಡಿಯೋ ಸಿಗ್ತಾರೆ ಅನ್ಕೊಂಡು, ಬಟ್ ಯಾರೂ ಸಿಗಲಿಲ್ಲ. ಓಕೆ ಸರಿ, ನೆಕ್ಸ್ಟ್ ಎಕ್ಸಾಮ್ದಾಗ ಕೂತ್ನಿ. ಟೈಮ್ ಸ್ಟಾರ್ಟ್ ಆಯಿತು. ಒಂದನೇ ಕ್ವಶನ್ ಅವು ಎಕ್ಸಾಮಿಗೆ ಕಂಪ್ಯೂಟರ್ ಬರಿತಿಲ್ಲ, ಹೊರಬಂಗ್ಲು ಎಕ್ಸಾಮ್ ಕ್ವಶನ್ ನೆನಪಿರಂಗಿಲ್ಲ. ಬಟ್ ಒಂದು ಮಾತ್ರ ಸತ್ಯ ಐತಿ, ನಾ ಯಾವ ಟಾಪಿಕ್ಸ್ ಹೇಳಿಲ್ಲ. ಮ್ಯಾಥ್ಸ್ ಅಂತರೂ ಕೆಲವೊಂದು ಕ್ವಶನ್ಸ್ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ ಸ್ವಲ್ಪ ಲೆಕ್ಕ ಮಾಡೋದು, ದುಡ್ಡು ಬಿಡಿಸು ಬಡ ಬಿಡಿಸು ಅಂತವ. ನಾ ಮಾಕ್ ಟೆಸ್ಟ್ ಸಿಕ್ಕಾಪಟ್ಟೆ ಹಾಕಿದ್ನಲ್ಲ, ಹಂಗಾಗಿ ನಂಗೆ ಪ್ರಾಕ್ಟೀಸ್ ಇತ್ತು. ಹಳ್ಳಿ ಕ್ವಶನ್ ಪೇಪರ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದೆ ಆಲ್ಮೋಸ್ಟ್. ಹಾಗಾಗಿ ನಂಗೆ ಪ್ರಾಕ್ಟೀಸ್ ಇತ್ತು, ನನಗೆ ಯಾವುದೂ ಪ್ರಾಬ್ಲಮ್ ಅನಿಸ್ಲಿಲ್ಲ ಅದನ್ನು ಮಾಡ್ಬೇಕಾದ್ರೆ. ಹಂಗಾಗಿ ಮಾಡಿದೆ. ಸೇಮ್ ಅವ ಪರ್ಸೆಂಟೇಜ್, ಎವರೇಜ್, ಸ್ಟ್ಯಾಟಿಸ್ಟಿಕ್ಸ್. ನಾನು ನಿಮ್ಗೆ ಹೇಳಿಲ್ಲ ಅದೊಂದು ಇದನ್ನು ಕಂಡುಹಿಡಿದು ಮೋಡ ಮೀಡಿಯಾನ ಕಂಡುಹಿಡಿದು ಪವರ್ ನೋಡ್ಕೊರಿ, ಅದು ಎಂಪರಿಕಲ್ ಪವರ್ ನೋಡ್ಕೊರಿ ಅಂತೀವಿ. ಅವೆಲ್ಲ ಏನು ಪವರ್ ಇಲ್ಲ, ಸೇಮ್ ಅವ ಟೈಪ್ ಆಫ್ ಕ್ವಶನ್ಸ್ ಬಂದಿದ್ದು. ಮಾಡಿಲ್ಲ ಆಲ್ಮೋಸ್ಟ್ ಪೇಪರ್ ನನಗಂತೂ ಈಸಿನ ಅನಿಸ್ತು. ನನ್ನ ಅಟೆಂಪ್ಟ್ ಎಷ್ಟು ಅಂತ ಕೇಳಿದ್ರೆ ನಾನು 93 ಅಟೆಂಪ್ಟ್ ಇದ್ದು. ಕೆಲವೊಂದು ಹೇಳ್ತೀನಿ ಕೇಳ್ರಿ, ನನಗೆ ಎಷ್ಟು ಎಕ್ಸ್ಟ್ರಾ ಟೈಮ್ ಇತ್ತಂದ್ರೆ, ನಾ ಎಕ್ಸಾಮ್ದಾಗ ಕೂತು ನನಗೆ ಒಂದು ಲೆಕ್ಕ ಇತ್ತು. ಆ್ಯಕ್ಚುಲಿ ಮ್ಯಾಥ್ಸ್ ನನಗೆ ಅದನ್ನು ಮಾಡಕ್ಕೆ ಬರ್ತೈತಿ, ನಂಗೆ ಗೊತ್ತೈತೆ, ನಾನು ಭಾಳ ಸಲ ಮಾಡೀನಿ ಅದನ್ನು. ಬಟ್ ಎಕ್ಸಾಮ್ದಾಗ ಒಂದು ಸ್ವಲ್ಪ ಇದಿರುತ್ತಲ್ಲ, ತಲೆಯಾಗ ಏನು ಓಡಂಗಿಲ್ಲಲ್ಲ. ಆ ಟೈಪ್ ನನಗೆ ಹೆಂಗಾಯ್ತು ಅಂದ್ರೆ, ಒಂದು ಕ್ವಶನ್ದಾಗ ನಾನು ನಿಂತು ಬಿಟ್ನಿ. ಏನೋ ಮಾಡತ್ತೂ ಆನ್ಸರ್ ಬರಲ್ತು. ಹಾಗಾಗಿ ಲಾಸ್ಟಿಗೆ ನಾ ಲಿಟ್ರಲಿ ಆ ಕ್ವಶನ್ದ ಅಲ್ಲೇ ಫಾರ್ಮುಲಾ ಬಿಡಿಸಿನ. ಆನ್ಸರ್ ಬಿಡಿಸಿಲ್ಲ, ಆ ಕ್ವಶನ್ದ ಫಾರ್ಮುಲಾ ಮೊದಲು ಕಂಡು ಕೂತ. ಫಾರ್ಮುಲಾ ಕಂಡು ಹಿಡ್ಕೊಂಡು ಆಮೇಲೆ ಸಾಲ್ವ್ ಮಾಡಿದೆ. ಅಫ್ಕೋರ್ಸ್ ಕರೆಕ್ಟ್ ಐತೆ ಅಂತ ಗೊತ್ತೈತಿ, ಗ್ಯಾರಂಟಿ. ಅದು ಕೊಡಿ. ನಾನು ನಿಮ್ಗೆ ಮೊದಲಿಂದ ಹೇಳ್ಕೊಂಡು ಬಂದೀನಿ, ನೀವು ಕಾನ್ಸೆಪ್ಟ್ಸ್ ಕ್ಲಿಯರ್ ಮಾಡ್ಕೊರಿ, ಬೇಸಿಕ್ಸ್ ಕ್ಲಿಯರ್ ನೋಡ್ರಿ. ಎಕ್ಸಾಮ್ದಾಗ ನೀವು ಅಂತಿರ್ತೀರ ಭಾಳ ಜನ, ನಂಗೆ ನೆನಪಾಗಿಲ್ಲ ಫಾರ್ಮುಲಾ ಅಂತೇಳಿ. ನೋಡ್ರಿ, ನನಗೆ ಕಾನ್ಸೆಪ್ಟ್ಸ್ ಕ್ಲಿಯರ್ ಇತ್ತು, ಬೇಸಿಕ್ಸ್ ಕ್ಲಿಯರ್ ಅದಾವ. ಹಾಗಾಗಿ ನಾ ಎಕ್ಸಾಮ್ದಾಗ ಕೂತ ಲಿಟ್ರಲಿ ಒಂದು ಹೊಸ ಫಾರ್ಮುಲಾ ಕಂಡು ಹಿಡ್ಕೊಂಡು, ನನಗೆ ಬೇಕಾಗಿದ್ದಕ್ಕೆ ನಾ ಫಾರ್ಮುಲಾ ಕಂಡು ಹಿಡಿದು ಮಾಡತ್ತಂದ್ರೆ ಬೇಸಿಕ್ಸ್ ಎಷ್ಟು ಇಂಪಾರ್ಟೆಂಟ್ ಅರ್ಥ ಮಾಡ್ಕೊರಿ. ಇನ್ನು ಭಾಳ ಜನ ಕೇಳ್ತಿದ್ರಲ್ಲ SSC GD ಅಂಡರ್ ಗ್ರಾಜುಯೇಟ್ದ ಅಂಗಡಿದ ನಾಳಿಂದ ಚಾಲು ಮಾಡ್ತಾನೆ ಕ್ಲಾಸ್. ಮೊದಲು ಎಲ್ಲದು ಯಾವ ಇದಾವಲ್ಲ
ಎಲ್ಲಾದ್ರದ್ದು ಮೊದಲು ಸಿಲೆಬಸ್ ಮುಗಿಸ್ತೀನಿ, ಏನೇನು ಸಿಲೆಬಸ್ ಐತಿ, ಏನೇನು ಇಂಪಾರ್ಟೆಂಟ್ ಟಾಪಿಕ್ಸ್, ಏನೇನು ಓದಬೇಕು, ಏನೇನು ಓದಬಾರ್ದು, ಎಲ್ಲ ಎಕ್ಸಾಮ್ನು ಮೊದಲು ಕ್ಲಿಯರ್ ಮಾಡ್ತೀನಿ. ಇನ್ನೊಂದ್ಸಲ ಕಮೆಂಟ್ ತಿಳಿಸ್ರಿ ಯಾವ ಎಕ್ಸಾಮ್ ಮಾಡ್ಬೇಕಂತೇಳಿ. ನಾ ಈಗ ತಲೆಯಾಗಿರೋದು ಈಗ ಗ್ರೂಪ್ ಡಿ ಒಂದು RRB SSC GD ಮತ್ತು ಇದು NTPC ಅಂಡರ್ ಗ್ರಾಜುಯೇಟ್. ಇವು ಮೂರು ಥರದ್ದು ಇಂಪಾರ್ಟೆಂಟ್ ಕ್ವಶನ್ಸ್, ಇಂಪಾರ್ಟೆಂಟ್ ಟಾಪಿಕ್ಸ್, ಇಂಪಾರ್ಟೆಂಟ್ ಎಲ್ಲೆಲ್ಲಿ ಜಾಸ್ತಿ ಕ್ವಶನ್ಸ್ ಬರ್ತಾವ, ಏನು ಕಡಿಮೆ ಹೋದ್ರೆ ಜಾಸ್ತಿ ಮಾರ್ಕ್ಸ್ ಬರ್ತಾವ ಅನ್ನೋದನ್ನ ಅದನ್ನ ಮಾಡ್ಕೊಂಡು ಇದ್ಬಿಟ್ಟು ಮತ್ತೆ ಯಾವ ಎಕ್ಸಾಮ್ ಇದ್ರೆ ಇದನ್ನು ಕೂಡ ಕಮೆಂಟ್ ಹಾಕ್ರಿ. ಮತ್ತು ಬೇರೆ ಯಾವ ಎಕ್ಸಾಮ್ ಬಗ್ಗೆ ನಿಮಗೆ ಬೇಕಂದ್ರೆ ಅದನ್ನು ಕೂಡ ಕಮೆಂಟ್ ಹಾಕ್ರಿ. ಮೊದಲು ಏನಿಂದಾವಲ್ಲ ಎಲ್ಲ ಎಕ್ಸಾಮ್ದು ಇಂಪಾರ್ಟೆಂಟ್ ಟಾಪಿಕ್ಸ್ ನಿಮ್ಗೆ ಅಲ್ಲಿ ಗೊತ್ತಾಗಿರುತ್ತೆ. ನಾ ಗ್ರಾಜುಯೇಟ್ ಎಕ್ಸಾಮ್ ಏನು ಮಾಡಿಲ್ಲ, ಟಾಪಿಕ್ಸ್ ಪ್ರತಿಯೊಂದ್ರಾಗೂ ಅವೇ ಕ್ವಶನ್ಸ್ ಬಂದವ, ಬೇರೆನೂ ಬಂದಿಲ್ಲ. ನನ್ನ ಶಿಫ್ಟ್ನಾಗ ಕರೆಂಟ್ ಅಫೇರ್ಸ್ ಸ್ವಲ್ಪ ಟಫ್ ಇತ್ತು. ಕರೆಂಟ್ ಅಫೇರ್ಸ್ ಟಫ್ ಇತ್ತು. ಇನ್ನೇನೋ ಕೇಳಿದ್ರು ಕರೆಂಟ್ ಅಫೇರ್ಸ್, ಅದ್ರ ಲೆಕ್ಕಕ್ಕೆ ನಾರ್ಮಲೈಸೇಷನ್ ಆಗ್ಬೋದು ಅನ್ಕೊಂತೀನಿ. ನನಗೆ ಅನ್ಸೋ ಮಟ್ಟಿಗೆ ನನ್ನ ಶಿಫ್ಟ್ ಭಾಳ ಟಫ್. ನನಗೆ ಓಕೆ, ನನಗೆ ಎವರೇಜ್ ಅನಿಸ್ತು, ಬಟ್ ಟಫ್ ಇರಬಹುದೇನೋ ಅಂತ ನನ್ನ ಪ್ರಕಾರ ಅನಿಸ್ತೈತಿ. ಹಂಗೆ ನಾರ್ಮಲೈಸೇಷನ್ ಆದ್ರೆ ಅದಕ್ಕೂ ಜಾಸ್ತಿ ಮಾರ್ಕ್ಸ್ ಆಗ್ತಾವೆ. ನೋಡೋಣ ಎಷ್ಟು ಮಾರ್ಕ್ಸ್ ಬರ್ತಾವೆ ಅಂತೇಳಿ. ಕೆಲವೊಂದು ಎಕ್ಸ್ಪೆರಿಮೆಂಟು ಮಾಡೀನಿ. ಎಕ್ಸ್ಪೆರಿಮೆಂಟ್ ಏನು ಮಾಡಿ ನಾನು ನಿಮಗೆ ಎಕ್ಸಾಮ್ ಕೀ ಆನ್ಸರ್ಸ್ ಬರಲಿ, ಆಮೇಲೆ ನಿಮ್ಗೆ ಹತ್ರ ತೋರಿಸ್ತಾ ನಿಮ್ಗೆ ನೋಡ್ರಿ ಇದನ್ನ ಹಿಂಗೆ ಮಾಡಿ ಇದನ್ನ ಹಿಂಗೆ ಮಾಡಿ ಅಂತೀರಿ. ಕೀ ಆನ್ಸರ್ ಬರಲಿ ನಿಮ್ಗೆ ತೋರಿಸ್ತಾನು. ಸದ್ಯ ಅಲ್ಲಿ ಮಟ್ಟ ಹೇಳ್ತೀನಿ ಕೇಳ್ರಿ. ಇನ್ನೊಮ್ಮೆ ಅದನ್ನು ಮಾಕ್ ಟೆಸ್ಟ್ಗಳು ಪ್ರಾಕ್ಟೀಸ್ ಮಾಡ್ಕೊರಿ. ಯಾವುದೇ ಎಕ್ಸಾಮ್ ಬರ್ರಿ ಮಾಕ್ ಟೆಸ್ಟ್ ಪ್ರಾಕ್ಟೀಸ್ ಮಾಡಿರಿ. ಇನ್ನು ಇಂಪಾರ್ಟೆಂಟ್ ಟಾಪಿಕ್ಸ್ ನಾಳೆ ಮಾಡ್ತಾನೆ. ಮತ್ತು ಇನ್ನೊಂದೇನೋ ಮಾಡತ್ತನು ಮ್ಯಾಥ್ಸ್ಗೋಸ್ಕರ ಬರ್ರಿ ಐತಿ. ಒಂದು ಮಸ್ತ್ ಏನೋ ಮಾಡತ್ತನು, ಅದು ಜಲ್ದಿ ಮುಗಿದೈತಿ. ಮೂದ್ಕೂಲೆ ನಾನು ನಿಮ್ಗೆ ಹೇಳ್ತಾನು ಎಲ್ಲ ಪೂರ ಡೀಟೇಲ್ಸ್ ಹೇಳ್ತಾನೆ ಹೆಂಗೆ ಏನಂತೀರಿ. ಇಂಥ ಎಲ್ಲ ಎಕ್ಸಾಮ್ ಅಂದ್ರೆ ಎಲ್ಲ ವಿಡಿಯೋಗಳು ಮಾಡ್ತಾನು, ಸಿಗ್ತಾವ ಆದಷ್ಟು ಬೇಗ. ಇನ್ನು ಯಾರ್ದು ಎಕ್ಸಾಮ್ ಆಲ್ಮೋಸ್ಟ್ ಎಲ್ಲರದ್ದು ಮುಗಿದೈತೆ ಅನ್ಕೋತೀನಿ. ಇನ್ನೊಂದು ಸ್ವಲ್ಪ ಜನರದ್ದು ನಾಳೆ ಐತೆ ಎಕ್ಸಾಮ್. ಇವತ್ತೊಂದು ಸ್ವಲ್ಪ ಜನ ಮುಗಿಸ್ತಾರ, ನಾಳೆ ಮುಗಿಸ್ತಾರ. ಸೊ ನಾಳೆ ಅಂದ್ರೆ ಎಲ್ಲರದ್ದು ಎಕ್ಸಾಮ್ ಮುಗಿತಾ ಚಿಲ್ ಆಗ್ರಿ. 2-3 ದಿವಸ ಚಲೋ ಅದರದ್ದು ಭಾಳ ಚಲೋ. ನೆಕ್ಸ್ಟ್ CBT ಹೋದ್ರಿ ಚಲೋ ಆಗಿಲ್ಲ, ಏನು ಟೆನ್ಷನ್ ಇಲ್ಲ. ನೆಕ್ಸ್ಟ್ ಅಂಡರ್ ಗ್ರಾಜುಯೇಟ್ ಎಕ್ಸಾಮ್ ಐತಿ ನಿಮಗೋಸ್ಕರ. ಅದಾದ್ಮೇಲೆ ಗ್ರೂಪ್ ಡಿ ಐತಿ, SSGDನೂ ಕೆಲವೊಬ್ರು ಕಟ್ಟಿರ್ತೀರಿ. ಅವೆಲ್ಲ ಎಕ್ಸಾಮ್ದಾವು ಆರಾಮ್ ರೀ, ಒಟ್ಟಾಗಿ ಟೆನ್ಷನ್ ಹೋಗ್ರಿ, ಆರಾಮ್ ಮಸ್ತ್ ಹೋದ್ರಿ. ನಾನು ನಿಮಗೆಲ್ಲ ಕಾನ್ಸೆಪ್ಟ್ಸ್ ಕ್ಲಿಯರ್ ಮಾಡ್ಕೊತ ಹೋಗ್ನು. ಅದ್ರ ಜೊತೆ ಮಾಕ್ ಟೆಸ್ಟ್ ಮಾತ್ರ ಮಿಸ್ ಮಾಡಬೇಡ್ರಿ. ಟೆಕ್ಸ್ಟ್ ಬುಕ್ ಆ್ಯಪ್ನಾಗ ಒಂದು ತೋರಿ $263 ಕೊಟ್ಟು ಒಂದು ವರ್ಷದ ನಿಮ್ಮ ರೀಚಾರ್ಜ್ ಅದಕ್ಕೆ ಹೆಚ್ಚಿರುತ್ತೆ. ಒಂದು $263 ಕೊಟ್ಟು ರಾತ್ರಿ ಐತಿ ಆಪ್ಷನ್. ಸ್ವಲ್ಪ ಒಂದು ಅಲಾರ್ಮ್ ಇಟ್ಕೋರಿ. ರಾತ್ರಿ 28 ತಾರೀಕು ಅಂದ್ರೆ 27 ಮುಗಿದ ಕೂಡಲೇ 28 ಚಲೋ ಆತ್ಲ. ರಾತ್ರಿ 27 ತಾರೀಕು ರಾತ್ರಿ 12 1 ಗಂಟೆ ಮಟ್ಟ ಒಂದ್ಸಲ ಚೆಕ್ ಮಾಡಿ ನೋಡ್ರಿ. ಟೆಕ್ಸ್ಟ್ ಬುಕ್ ಆ್ಯಪ್ನಾಗ ಪವರ್ ಪ್ಲೇಸ್ ಎಲ್ಲ ಅಂತ ಇರುತ್ತೆ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರೋದು, ಚೆಕ್ ಮಾಡಿ ನೋಡ್ರಿ. ಮಾಕ್ ಟೆಸ್ಟ್ಗಳು ಹಾಕೊಂತ ಇರಿ. ನಾನು ನೀವು ಮಾಕ್ ಟೆಸ್ಟ್ನಾಗ ಏನಾರ ಮಿಸ್ಟೇಕ್ ನಂಗೆ ಹೇಳೋದು ಬರೀ ಹಿಂಗೆ ಆಗತ್ತೆ ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡಿರಿ. ನಾನು ನಿಮ್ಗೆ ಹೇಳ್ತಾನೆ ಹೆಂಗೆ ಸಾಲ್ವ್ ಮಾಡೋದಂತ್ರಿ. ಅದನ್ನ ಬಿಟ್ಟರೆ ಅಷ್ಟೇ ಏನಿಲ್ಲ. ಕಮೆಂಟ್ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ ಟೆಲಿಗ್ರಾಮ್ ಲಿಂಕ್. ನಿಮ್ಗೆ ಏನು ಡೌಟ್ ಇದ್ರೆ ಅಲ್ಲಿ ಡಿಸ್ಕಸ್ ಅಂತ ಇದು ಚಾನಲ್ ಜಾಯ್ನ್ ಆಗಿರಿ. ಆಮೇಲೆ ಡಿಸ್ಕಸ್ ಅಂತ ಒಂದು ಪ್ರೊಫೈಲ್ ಸಿಗುತ್ತೆ, ಅಲ್ಲಿ ಹೋದ್ರೆ ನಿಮ್ಗೆ ಏನು ಡೌಟ್ ಇದ್ರೆ ಕೇಳ್ಬೋದು. ಅಲ್ಲಿ ಬೇಡ ಇನ್ಸ್ಟಾಗ್ರಾಮ್ದಾಗ ನೀವು ನನಗೆ ಏನಾರ ಬಂದು ಕೇಳ್ಬೋದು ಡೌಟ್ಸ್ ಇದ್ರೆ. ಅಷ್ಟೇ ಸಿಗೋಣ ಅಂತ. ನನ್ನ ಎಕ್ಸಾಮ್ ಹಂಗೈತೆ ಆಲ್ಮೋಸ್ಟ್ ಚಲೋ ಆಗೈತಿ, ಹಂಗೇನಿಲ್ಲ ಆ್ಯಕ್ಚುಲಿ ಆಗೈತಿ. CBT ಅನ್ನೋದು ಕ್ಲಿಯರ್ ಆಗುತ್ತೆ ಅಂತ ಹೇಳ್ತೀನಿ. ನನಗೆ ಅದ್ರೊಳಗೆ ಏನು ಡೌಟ್ ಇಲ್ಲ, CBT ಕ್ಲಿಯರ್ ಆಗುತ್ತೆ. ಆಂಡ್ರಾಯ್ಡ್ ಇರೋದು ಇನ್ನೂ ಕಟ್ಟಿಲ್ಲ, ಇದು ಆಗಬೇಕು ನಂದು ಆಪ್ಷನ್ ಇಲ್ಲ ನಂಗೆ ಬೇರೆ. ಸರಿ ಸಿಗೋಣ ಮುಂದೆ ಹಿಡಿದಾಗ. ಅಷ್ಟೇ ಟೆಕ್ಸ್ಟ್ ಬುಕ್ ಆ್ಯಪ್ ಡೌನ್ಲೋಡ್ ಮಾಡ್ಕೊರಿ. ಪವರ್ ಪ್ಲೇಸ್ ಎಲ್ಲ ಬೈ ಮಾಡಿರಿ, ಬಿಡಬೇಡ್ರಿ. ಭಾರಿ ಐತಿ. ಒಂದು ವರ್ಷದೆಲ್ಲ ಆಫರ್ ಬರೀ $263 ಸಿಗೋದೈತಿ. ಈಗಿನ ಕಾಲ $263 ನಮ್ಮ ಮೊಬೈಲ್ ರೀಚಾರ್ಜ್ ಆಗಂಗಿಲ್ಲ. ಹಾಗಾಗಿ ಸಿಮ್ ಹಿಡಿದಾಗ ಎಕ್ಸಾಮ್ ಎಕ್ಸಾಮ್ಗೆ ಎದಕ್ಕೆ ಡೀಟೇಲ್ಸಿಗೆ ಹಾಕಿಲ್ಲ ಅಂದ್ರೆ ನಾ ಏನು ಹೇಳಿಲ್ಲ, ಕ್ವಶನ್ಸ್ ಅವ ಸೇಮ್ ಬಂದವ, ರಿಪೀಟ್ ಅದಾವ, ಸೇಮ್ ಹೊಸದೇನು ಇಲ್ಲ, ಸೇಮ್ ಎಕ್ಸಾಕ್ಟ್. ಸರಿ 93 ಅಟೆಂಪ್ಟ್ ಆಗಿದ್ದು ಅದನ್ನ ಹೇಳಿ ಅನ್ಕೊಂತೀನಿ. ಮತ್ತೆ ಮಾತನು ಸರಿ ಸಿಮ್ ನೋಡಿದಾಗ ಅಲ್ಲಿ ತನಕ ಆರಾಮ್ ಇರಿ, ಮಸ್ತ್ ಇರಿ, ಆದಷ್ಟು ಬೇಗ ಹೊಡಿಸ್ ತರ್ತು. ಮತ್ತು ಇನ್ನೊಂದೇನು ಪ್ರಾಜೆಕ್ಟ್ ಏನೋ ಐತಿ, ಬರ್ರಿ ಐತಿ ಮಾಡತ್ತನು ಮಸ್ತ್. ಕನ್ನಡ ಮೀಡಿಯಮ್ ಇರಿ, ಇಂಗ್ಲೀಷ್ ಇರಿ, ಏನೇ ಇರಿ, ಬಾರಿ ಯೂಸ್ ಆಗೈತೆ ಎಲ್ಲರಿಗೂ. ಅಷ್ಟೇನೋ ಮಸ್ತ್ ಐತಿ ಮಾಡತ್ತನ. ಅದು ರೆಡಿ ಆದ್ಮೇಲೆ ಹೇಳ್ತೀನಿ ನಿಮಗೆ ಏನಂತೀರಿ. ಸರ್ ಸಿಮ್ ನೋಡಿದಾಗ ಅಲ್ಲಿ ಮಟ್ಟ ಮತ್ತೆ ಎಕ್ಸಾಮ್ ಕಮೆಂಟ್ ಹೇಳೋದು ಮರಿಬೇಡ್ರಿ. ನಿಮಗೆ ಯಾವ ಎಕ್ಸಾಮ್ದು ವಿಡಿಯೋಸ್ ಬೇಕಂದ್ರೆ ಎಲ್ಲಾದ್ರೂ ಮಾಡ್ತಾನು. ಸಿಮ್ ನೋಡಿದಾಗ ಬಾಯ್ ಟೇಕ್ ಕೇರ್, ಸಿ ಯು.